ಇನ್ನೆಲ್ಲೆಡೆ ಶಿವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಮುಂಜಾನೆಯಿಂದಲೇ ದೇಗುಲಗಳಲ್ಲಿ ಅಭಿಷೇಕ ಅರ್ಚನೆ ಶುರುವಾಗಿದೆ. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹರಿದು ಬರ್ತಾ ಇದೆ ಭಕ್ತ ಸಾಗರ. ಕಾಲ್ನಡಿಗೆಯ ಮೂಲಕ ಮಾದಪ್ಪನ ದರ್ಶನವನ್ನ ಪಡೆದಿದ್ದಾರೆ ಭಕ್ತರು. ವಿವಿಧ ಜಿಲ್ಲೆಗಳಿಂದ ಹರಿದು ಬಂದ ಪಾದಯಾತ್ರಿಗಳ ದಂಡು. ರಾತ್ರಿಯಿಂದಲೇ ಮಾದಪ್ಪನಿಗೆ ಎಣ್ಣೆ ಮಜ್ಜನ ಸೇವೆ ಶುರುವಾಗಿದೆ. ನಾಡಿನೆಲ್ಲೆಡೆ ಶಿವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಮುಂಜಾನೆಯಿಂದಲೇ ದೇಗುಲಗಳಲ್ಲಿ ಅಭಿಷೇಕ ಅರ್ಚನೆ ಶುರುವಾಗಿದೆ. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹರಿದು ಬರ್ತಾ ಇದೆ ಭಕ್ತ ಸಾಗರ. ಕಾಲ್ನಡಿಗೆಯ ಮೂಲಕ ಮಾದಪ್ಪನ ದರ್ಶನವನ್ನ ಪಡೆದಿದ್ದಾರೆ ಭಕ್ತರು. ವಿವಿಧ ಜಿಲ್ಲೆಗಳಿಂದ ಹರಿದು ಬರ್ತಾ ಇದೆ ಪಾದಯಾತ್ರಿಗಳ ದಂಡು. ರಾತ್ರಿಯಿಂದಲೇ ಮಾದಪ್ಪನಿಗೆ ಎಣ್ಣೆ ಮಜ್ಜನ ಸೇವೆ ಶುರುವಾಗಿದೆ. ಇವತ್ತು ರಾಜ್ಯದೆಲ್ಲೆಡೆ ಶಿವರಾತ್ರಿಯ ಸಂಭ್ರಮ, ಶಿವನ ಆರಾಧನೆ ಎಲ್ಲೆಲ್ಲೂ ಕಂಡು ಬರುತ್ತೆ. ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ನೀವು. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಸಂಭ್ರಮ ಮನೆ ಮಾಡಿದೆ. ರಾತ್ರಿಯಿಂದಲೇ ಮಾದಪ್ಪನಿಗೆ ಎಣ್ಣೆ ಮಜ್ಜನ ಸೇವೆ ಇದೆ. ವಿವಿಧ ಜಿಲ್ಲೆಗಳಿಂದ ಹರಿದು ಬರ್ತಾ ಇದೆ ಪಾದಯಾತ್ರಿಗಳು. ಕಾಲ್ನಡಿಗೆಯ ಮೂಲಕ ಮಾದಪ್ಪನ ದರ್ಶನವನ್ನ ಪಡೆದಿದ್ದಾರೆ. ಮುಂಜಾನೆಯಿಂದಲೇ ದೇಗುಲಗಳಲ್ಲಿ ಅಭಿಷೇಕ ಹಾಗೂ ಅರ್ಚನೆ ಶುರುವಾಗಿದೆ. ನಾಡಿನಲ್ಲಿ ಶಿವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಶಿವನ ಪೂಜೆ, ಅರ್ಚನೆಗಳು, ಅಭಿಷೇಕಗಳು ಇವತ್ತು ರಾಜ್ಯದೆಲ್ಲೆಡೆ ನಡೆಯುತ್ತೆ. ಇನ್ನು ನಾವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಮಲೆ ಮಹದೇಶ್ವರ ಬೆಟ್ಟ, ಚಾಮರಾಜನಗರ ಜಿಲ್ಲೆ. ಇಲ್ಲಿ ಕಾಲ್ನಡಿಗೆ ಮೂಲಕ ಮಾದಪ್ಪನ ದರ್ಶನಕ್ಕೆ ಅಂತೆ ಬರ್ತಾರೆ. ವಿವಿಧ ಜಿಲ್ಲೆಗಳಿಂದ ಈಗ ಹರಿದು ಬಂದಿದೆ ಭಕ್ತ ಸಾಗರ. ಇನ್ನು ಮಾದಪ್ಪನಿಗೆ ಎಣ್ಣೆ ಮಜ್ಜನ ಸೇವೆ ಅಂತ ಮಾಡ್ತಾರೆ. ಅದು ರಾತ್ರಿಯಿಂದಲೇ ಶುರುವಾಗಿದೆ. ಭಕ್ತರ ದಂಡನ್ನ ನೀವು ಕಾಣ್ತಾ ಇರ್ಬೋದು. ಹಾಗೂ ಅಲಂಕಾರಗಳು ಎಲ್ಲವನ್ನ ನೋಡ್ತಾ ಇರ್ಬೋದು ನೀವು. ಹೀಗಾಗಿ ಇವತ್ತು ಮಹಾಶಿವರಾತ್ರಿಯ ಹಿನ್ನೆಲೆಯಲ್ಲಿ ಭಕ್ತರಲ್ಲಿ ಸಂತಸ ಮನೆ ಮಾಡಿದೆ. ಹಾಗೂ ರಾಜ್ಯದಾದ್ಯಂತ ಮುಂಜಾನೆಯಿಂದಲೇ ದೇಗುಲಗಳಲ್ಲಿ ಅಭಿಷೇಕ ಅರ್ಚನೆಗಳು ಶುರುವಾಗಿವೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ಚಾಮರಾಜನಗರದ ರಿಪೋರ್ಟರ್. ಹಲೋ. ಇವತ್ತು ನಾಡಿನಲ್ಲೇ ಶಿವರಾತ್ರಿ ಇದೆ ಅಶ್ವಥ್ ಕುಮಾರ್ ಅವರೇ. ಹಾಗೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಏನಿದೆ ಅಪ್ಡೇಟ್ಸ್ ಇದ್ರ ಬಗ್ಗೆ? ಮಲ್ಲಿಕಾರ್ಜುನ್, ಇವತ್ತು ಶಿವರಾತ್ರಿ ಮಹಾಜಾತ್ರೆ ನಡೀತಾ ಇದೆ ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ಬೆಟ್ಟದಲ್ಲಿ. ಈಗಾಗಲೇ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಲಕ್ಷಾಂತರ ಜನ ಜಮಾವಣೆಗೊಂಡಿದ್ದಾರೆ. ಇವತ್ತು ಬೆಳಗ್ಗೆಯಿಂದನೂ ಕೂಡ ಮಹದೇಶ್ವರನಿಗೆ ವಿಶೇಷವಾಗಿ ಪೂಜೆ ಮತ್ತೆ ಏನು ಉರುಳು ಸೇವೆ ಮತ್ತೆ ಇನ್ನಿತರ ಸೇವೆಗಳಲ್ಲಿ ಭಕ್ತರು ಕೂಡ ಪಾಲ್ಗೊಂಡಿದ್ದಾರೆ.
ಎಲ್ಲಿ ನೋಡಿದ್ರು ಕೂಡ ಭಕ್ತರುಗಳೇ ಜಾಸ್ತಿ ಇದ್ದಾರೆ. ಒಟ್ಟಿನಲ್ಲಿ ಹೇಳ್ಬೇಕು ಅಂದ್ರೂ ಕೂಡ ಶಿವರಾತ್ರಿ ಹಿನ್ನೆಲೆಯಲ್ಲಿ ಈ ಒಂದು ಗಡಿ ಭಾಗ ಅಂದ್ರೆ ಚಾಮರಾಜನಗರ ಇದು ಕರ್ನಾಟಕ ಮತ್ತು ತಮಿಳುನಾಡು ಗಡಿ ಭಾಗದಲ್ಲಿ ಇರ್ತಕ್ಕಂಥ ಮಲೆಮಹದೇಶ್ವರ ಬೆಟ್ಟದಲ್ಲಿ ಶಿವರಾತ್ರಿ ಜಾತ್ರೆ ಬಹಳ ವಿಜೃಂಭಣೆಯಿಂದ ನಡೀತಿದೆ. ಇದು ಒಟ್ಟು 5 ದಿನಗಳ ಕಾಲ ನಡೀತಿದೆ. ಅಮಾವಾಸ್ಯೆ ಹಾಕಿ ಮರುದಿನ ದಿನ ಅಂದ್ರೆ ಫೆಬ್ರವರಿ 18ನೇ ತಾರೀಕು ಅಲ್ಲಿ ಮಹಾರಥೋತ್ಸವವನ್ನು ಕೂಡ ನಡೀತಿದೆ. ಈ ಎಲ್ಲಾ ಜಾತ್ರೆಗಳ ದಿನಗಳು, ವಿಶೇಷ ದಿನಗಳಿಗೂ ಕೂಡ ಭಕ್ತರು ಕೂಡ ಅಲ್ಲೇ ಬಿಡಾರ ಹೂಡಿ ಶಿವರಾತ್ರಿ ಜಾತ್ರೆಯಲ್ಲಿ ಪಾಲ್ಗೊಳ್ತಾರೆ ಮಲ್ಲಿಕಾರ್ಜುನ್. ಥ್ಯಾಂಕ್ ಯು ಅಶ್ವಥ್ ಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.